ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಮೀನು ಹಿಡಿಯಲು ತೆರಳಿದ್ದ ಇಬ್ಬರು ವ್ಯಕ್ತಿಗಳು ನಾಪತ್ತೆಯಾಗಿರುವ ಘಟನೆ ಕೊಡ್ಲಿಪೇಟೆ ಹೋಬಳಿಯ ನೀರುಗುಂದ ಗ್ರಾಮದಲ್ಲಿ ನಡೆದಿದೆ. ಸ್ಥಳೀಯ ನಿವಾಸಿಗಳಾದ ನಾಗರಾಜ್ ಮತ್ತು ಶಿವರಾಜ್ ಅವರು ತಡರಾತ್ರಿ ಮೀನು ಹಿಡಿಯಲು ಸಮೀಪದ ಹೊಳೆಗೆ ತೆರಳಿದ ಬಳಿಕ ನಾಪತ್ತೆಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ನದಿ ಬದಿಯಲ್ಲಿ ರೈನ್ ಕೋಟ್, ಮೀನು ಹಿಡಿಯುವ ಬಲೆ ಮತ್ತು ಚಪ್ಪಲಿ ಪತ್ತೆಯಾಗಿದ್ದು, ಶನಿವಾರ ಸಂತೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳೀಯರ ಸಹಕಾರದೊಂದಿಗೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದು, ಇದುವರೆಗೆ ನಾಪತ್ತೆಯಾದವರ ಯಾವುದೇ ಸುಳಿವು ಪತ್ತೆಯಾಗಲಿಲ್ಲ. ಜನತಾ ನ್ಯಾಯಾಲಯದಲ್ಲಿ 3ನೇ ಅಫಿಡವಿಟ್ ಎಂಬ ಶಾಸಕ ಪೊನ್ನಣ್ಣವರ ಕಾಮಗಾರಿ ಅನುಷ್ಠಾನಗಳ ಪುಸ್ತಕ ಬಿಡುಗಡೆಯಾಯಿತು. ತಾವು ಶಾಸಕರಾಗಿ ಆಯ್ಕೆಯಾದ ಬಳಿಕ ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ಸಾಧನೆಯ ಹೊತ್ತಗೆಯಿಂದ ಸಾರ್ವಜನಿಕರ ಅವಗಾಹನೆಗೆ ಶಾಸಕರು ಬಿಡುಗಡೆಗೊಳಿಸಿದರು. ವಾಗ್ದಾನ ಅನುಷ್ಠಾನ ಎಂಬ ಹೆಸರಿನ ಈ ಪುಸ್ತಕದಲ್ಲಿ ಕಳೆದ ಸಾಲಿನಲ್ಲಿ ಶಾಸಕರು ಕೈಗೊಂಡಿರುವ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ಇದ್ದು, ಕ್ಷೇತ್ರದ ಜನತೆ ಹಾಗೂ ಸಾರ್ವಜನಿಕರು ಇದನ್ನು ಓದುತ್ತಾ ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಈ ಸಂದರ್ಭ ಮಾತನಾಡಿದ ಶಾಸಕರು, ಜನರ ಮಧ್ಯೆ ಚೆನ್ನಾಗಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ತಾ ಇರುವುದು ತನಗೆ ಅತ್ಯಂತ ಸಂತಸ ನೀಡಿದೆ. ಸಾರ್ವಜನಿಕ ಜೀವನದ ಕಳೆದ 6 ವರ್ಷ ತನ್ನ ಪಾಲಿನ ಅದ್ಭುತ ಕ್ಷಣಗಳು ಅಂತ ಬಣ್ಣಿಸಿದ ಶಾಸಕರು, ಜನರ ಪ್ರೀತಿ ವಿಶ್ವಾಸವೇ ತನಗೆ ಶ್ರೀರಕ್ಷೆ ಅಂತ ಮಾತುಗಳನ್ನಾಡಿದರು. ಕೋವಿಡ್ ಸಂದರ್ಭದಲ್ಲಿ ತಂದೆ ತಾಯಿಯ ವಯಸ್ಸಿನಲ್ಲಿ ಸ್ಥಾಪನೆಯಾದ ಒಂದು ದತ್ತಿ ಸಂಸ್ಥೆಯ ಮೂಲಕ ಜನಪರ ಕೆಲಸ ಮಾಡಲಿಕ್ಕೆ ನಾನು ಬಂದಂಥ ಸಂದರ್ಭವನ್ನು ಇವತ್ತು ನಾನು ನೆನೆಸಬೇಕು. ಒಂದು ಬಹುಶಃ ಸಕ್ರಿಯವಾದಂಥ ರಾಜಕಾರಣಕ್ಕೆ ಬಂದು ಚುನಾವಣೆಯಲ್ಲಿ ನಿಲ್ಲುವಂಥ ಖಚಿತವಾದಂಥ ಅಭಿಪ್ರಾಯ ನನ್ನದು ಖಂಡಿತವಾಗಿದೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ 6 ವರ್ಷಗಳ ಕಾಲ ನಾನು ಯಾವುದೇ ಒಂದು ದಿವಸ ಕೂಡ ಹಿಂದೆ ಸಕ್ರಿಯವಾಗಿ ಜನರ ಸೇವೆಯ ಕಾರ್ಯಕ್ರಮದಲ್ಲೇ ತೊಡಗಿಕೊಂಡಿದ್ದೇನೆ ಹೊರತು ಯಾವುದಾದ್ರೂ ಕೂಡ ಮಾಡಿಲ್ಲ. ಅದಕ್ಕೆ ಶಕ್ತಿ, ಅದಕ್ಕೆ ಸ್ಫೂರ್ತಿ, ಅದಕ್ಕೆ ಪೂರ್ಣವಾದಂತಹ ಬೆಂಬಲ ತಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ. ಇವತ್ತು ಕೂಡ ನಾನು ವೇದಿಕೆ ಮೇಲೆ ಕೂತಿದ್ದಾಗ ನಮ್ಮ ಸ್ನೇಹಿತರು ಪ್ರಶಾಂತ್ ಅವರು ಯಾವುದೋ ಒಂದು ದುರಂತ ಇಲ್ಲದೆ ಒಂದು ದುರಂತ ನಡೆದಿದೆ, ಅದರ ವಿಚಾರವಾಗಿ ಮಾತಾಡಿ ಫೋನ್ ಮಾಡಿ ಹೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ಕ್ಷಣವೂ ಕೂಡ ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಇವರ ಬಗ್ಗೆ ಕಾಳಜಿ ಇರುವಂತ ಇರುವಂತವರೆಲ್ಲ ಕೂಡ ಒಂದು
ದೊಡ್ಡ ಪರಿವಾರ. ಯಾರು ಯಾವತ್ತೂ ಸ್ವಂತಕ್ಕೆ ನನ್ನ ಪದೇ ಪದೇ ಹೇಳ್ತೀನಿ, ನಾನು ನೋಡಿದಂತೆ 6 ವರ್ಷಗಳ ಕಾಲ ನನ್ನ ಸಕ್ರಿಯವಾದಂಥ ಜನಸೇವೆಯ ಫಲಿತದಲ್ಲಿ ನಮ್ಮವರು ಯಾರೂ ಕೂಡ ತಮ್ಮ ಸ್ವಂತ ಕೆಲಸಕ್ಕೆ ಏನನ್ನೂ ಕೂಡ ಕೇಳಿಲ್ಲ. ಯಾವತ್ತಿದ್ರೂ ಯಾರೋ ಒಬ್ಬರ ಆರೋಗ್ಯದ ಬಗ್ಗೆ ಚಿಂತನೆ, ಯಾರೋ ಒಬ್ಬ ಮನೆ ವಸತಿ ರಹಿತರ ಬಗ್ಗೆ ಚಿಂತನೆ, ಯಾರೋ ಒಬ್ಬ ಬಡವನಿಗೆ ಅವನಿಗೆ ಯಾವ ಶಿಕ್ಷಣದ ಬಗ್ಗೆ ಚಿಂತನೆ ಬಿಟ್ಟರೆ ನನಗೇನಾದ್ರು ಮಾಡಿಕೊಡು ಅಂತ ಹೇಳುವಂಥದ್ದು ಯಾರೂ ಕೂಡ ಬಹುಶಃ ಅದೇ ಈ ಭಾಗದ ಜನರ ವಿಶೇಷತೆ ಅಂತ ಹೇಳಿದ್ರೆ. ಈ ಸಂದರ್ಭ ಶಾಸಕರ ಪತ್ನಿ ಕಾಂಚನ್ ಪೊಂದಂಡ, ಶಾಸಕರ ಸಹೋದರರಾದ ಅಜ್ಜಿಕುಟ್ಟಿರ ನರೇನ್ ಕಾರ್ಯಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಧರ್ಮಗುರುಗಳು, ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರು ಪಟ್ಟಡ ರಂಜಿ ಪೂಣಚ್ಚ, ನಗರ ಅಧ್ಯಕ್ಷರಾದ ಮಾಳೇಟಿರ ಬೋಪಂಡ, ಎಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಪೊನ್ನಣ್ಣ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ನಿಮಗೆ ಅಣ್ಣ ಲೈಟ್ ಅಡ್ಡ ಇದಾಟ ಕಾಣ್ತಲ್ಲ ಅಲ್ಲಿ ಲೈಟ್ ಅಡ್ಡ ಲೈಟ್ ಬಿಡ್ರು ಆಗ್ತಿದ್ದು ಆ ಲೈಟ್ ಈ ಕಡೆ ತಿರ್ಸಿ ನಾವು ಹಿಂದೆ ಕಳಿಸೋಣ ನಾವು ಹಿಂದೆ ಹೇಳ್ತೋಣ. ಸೋಮವಾರಪೇಟೆಯಲ್ಲಿ ಎಸ್ಐಆರ್ ಮಾಹಿತಿ ಸಭೆ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಗುರುವಾರ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟು ಅದನ್ನು ಭರ್ತಿ ಮಾಡಲು ಸಹಕಾರ ನೀಡಬೇಕು. ಪಕ್ಷದ ಪದಾಧಿಕಾರಿಗಳು ಬಿಎಲ್ಒಗಳಿಗೆ ಸಹಕಾರ ನೀಡಬೇಕು. ಮನೆಗಳ ಮಾಹಿತಿಯನ್ನು ನೀಡಬೇಕು. ಕೆಲವೊಂದು ಮನೆಗಳಿಗೆ ತಲುಪಲಾಗದ ಸ್ಥಿತಿ ಇದ್ದರೆ ಪಿಡಿಒಗಳೊಂದಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಸಿಗಲೇಬೇಕು. ಇದಕ್ಕಾಗಿ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದೆ. ತಾವುಗಳು ಕೈಜೋಡಿಸಬೇಕು. ಬಿಎಲ್ಒಗಳು ಶ್ರಮಪಟ್ಟು ಉತ್ತಮ ಕರ್ತವ್ಯ ನಿರ್ವಹಿಸಿದ್ರೆ ಅಂಥವರನ್ನು ಗೌರವಿಸಲಾಗುತ್ತೆಂದರು. ಪಾರ್ಟ್ ಸಿ ಕರೆಂಟ್ ಡೀಟೇಲ್ಸ್, ಪಾರ್ಟ್ ಎ 2002 ಡೀಟೇಲ್ಸ್, ಪಾರ್ಟ್ ಬಿ ನಿಮ್ಮ ನೀವು 2002 ಇಲ್ಲ ಅಂದರೆ ಯಾರು 2002 ಇರ್ತಾರೆ ತಂದೆ ತಾಯಿ ಅಜ್ಜ ಅಜ್ಜಿ ಅವ್ರ ಡೀಟೇಲ್ಸ್. ಆಸ್ ಸಿಂಪಲ್ ಆಸ್
ನಿಮಗೆ ಇಲ್ಲಿ ಪಾರ್ಟ್ 8 2002 ನಲ್ಲಿ ಅದು ಸರಿ ಇರಲಿ ಹೆಸರು ತಪ್ಪಿರಲಿ ಇನಿಷಿಯಲ್ ತಪ್ಪಿರಲಿ ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಫಿಲ್ ಮಾಡಿ. ಅದು ನೀವು ತಪ್ಪಿದೆ ಅಂತಂದ್ರೂ ಕೂಡ ಇನಿಷಿಯಲ್ ತಪ್ಪಿದೆ ಅಂದ್ರೂ ಕೂಡ ವಾಟ್ ಎವರ್ ಇಟ್ ಇಸ್ ದೇರ್ ಯು ಫಿಲ್ ಇಟ್ ಆಸ್ ಇಫ್ ಯು ಆರ್ ಟ್ರೈಂಗ್ ಟು ಲಿಂಕ್ ಇಟ್ ಅಪ್ ಬಿಟ್ವೀನ್ ಪಾರ್ಟ್ ಸಿ ಈಸ್ ಯುವರ್ ಕರೆಂಟ್ ಡಿಟೇಲ್ಸ್. ಓಕೆ ಆಧಾರ್ ಫೋನ್ ನಂಬರ್. ಪಾರ್ಟಿ ಎ ಪಾರ್ಟಿ ಬಿ ಇದು ಚಿಕ್ಕಪ್ಪ ಅದೆಲ್ಲ ಇಲ್ಲ. Only mother, grandmother of parents. Who are there in 2002? ಈಗ ಅವ್ರು ಇಬ್ಬರು ಇಲ್ಲ ಸರ್ ನಮ್ಮದೀಗ Parts ಪಾರ್ಟ್ಸಿ is compulsory. It is compulsory. Whether ಇಡಲಿ ಬಿಡ್ಲಿ ಪಾರ್ಟ್ಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನೋಟಿಸ್ ಕೊಡ್ತದೆ. ಟುವೆಲ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಜ್ಜ ಅಜ್ಜಿಗೂ ಕೊಡ್ಬೋದು. ಅಜ್ಜಾಗಿದ್ರೆ ಬರಲ್ಲ. ಪಾರ್ಟ್ ಎ ಬಿ ಫಿಲ್ಅಪ್ ಮಾಡಿದ್ರೆ ಸಿ ಮಾತ್ರ ಫಿಲ್ಅಪ್ ಮಾಡಿದ್ರೆ ಹೇಳ್ತಾರೆ. ಯಾವ ಇನ್ಫಾರ್ಮೇಶನ್ ಇಲ್ಲ. ಅಲ್ಲ ಅಜ್ಜ ಇಲ್ಲ ಅಜ್ಜ ಅಜ್ಜಿ ತಂದೆಗೆ ನೀವು ಗ್ರ್ಯಾಂಟ್ ಕೊಟ್ಟಿದ್ದೀವಿ 2 ಎಕರೆ ಜಾಗನೋ 3 ಏನೋ ಕೊಟ್ಟಿದ್ದೀವಿ. ಅವ್ರು ಸುತ್ತೋಗಿದ್ದಾರೆ ಬಟ್ ಅದು ಹಾಕಕ್ಕೆ ಅವಶ್ಯಕತೆ ಇತ್ತು. ಗ್ರ್ಯಾಂಟ್ ಇನ್ಫಾರ್ಮ್ ಇಲ್ಲ ಗ್ರ್ಯಾಂಟ್ ಪ್ರಾಪರ್ಟಿ ಹಾಗಾದ್ರೆ ಅದು ನಿಮಗೆ ಒರಿಜಿನಲ್ ಕಾಪಿ ಮಾಡೋದು. ಹರದೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ 100 ಫಾರಂಗಳನ್ನು ಮನೆ ಮನೆಗೆ ವಿತರಣೆ ಮಾಡಲಾಗಿದೆ. ಅದರಲ್ಲಿ 30ರಷ್ಟು ಫಾರಂಗಳಲ್ಲಿ ಮಾಹಿತಿ ಕೊರತೆಯಿಂದಾಗಿ ತಪ್ಪಾಗಿ ಭರ್ತಿ ಮಾಡಲಾಗಿದೆ. ಅದನ್ನೇ ಅಪ್ಲೋಡ್ ಮಾಡಲಾಗಿದೆ. ಬಿಎಲ್ಒಗಳು ಮತದಾರರ ಮನೆಯಲ್ಲೇ ಭರ್ತಿ ಮಾಡಿ ಅಪ್ಲೋಡ್ ಮಾಡಿದರೆ ತಪ್ಪುಗಳಾಗೋದಿಲ್ಲ ಅಂತ ಅಬ್ದುಲ್ ನಾಸಿರ್ ಹೇಳಿದರು. ತಪ್ಪಾಗಿ ಅಪ್ಲೋಡ್ ಆಗಿರೋದು ಗೊತ್ತಾದರೆ ಅಂತಹ ಮತದಾರರ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸುವ ಅವಕಾಶವಿದೆ. ಎಸಿ ಲಾಗಿನ್ಗೆ ಹೋದಾಗ ಅದನ್ನು ಸರಿಪಡಿಸಬಹುದೆಂದು ತಹಶೀಲ್ದಾರ್ ಅವರು ಮಾಹಿತಿಯನ್ನು ನೀಡಿದರು. ತಪ್ಪಾಗಿದ 30 ಫಾರ್ಮ್ ಅವರು ಅಪ್ಲೋಡ್ ಮಾಡಿದ್ರು. ಅದರದ್ದು 30 ಪಟ್ಟಿ ಕೊಡಿ. ನಿನ್ನೆ ನಮ್ಮ ವಿಲೇಜ್ ಅಕೌಂಟರು ಅಪ್ಲೋಡ್ ಆಗಿದ್ದ 30ಗೆ ಎಡಿಟ್ ಆಪ್ಷನ್ ಉಂಟಾಯಿತು ಅಂತ ನೋಡಿ ಚೆಕ್ ಮಾಡಿ ಎಡಿಟ್ ಆಪ್ಷನ್ ಉಂಟು ಅದನ್ನು ನಾವು ಎಡಿಟ್ ಆಗಿ ಸರಿ ಮಾಡ್ತೀವಿ ಅಂತ ಹೇಳಿ ಅಂದ್ರೂ ಕೂಡ ಆ ಪಟ್ಟಿ ಕೊಡಿ. ನಾವು ಕೂಡ ಚೆಕ್ ಮಾಡ್ತೀವಿ. 100ರಲ್ಲಿ 30 ಅಪ್ಲೋಡ್ ಆಗಿದೆ. ಸರಿ ಮಾಡಿ ಹೇಳಿದ್ರಪ್ಪ. ಅಪ್ಲೋಡ್ ಆಗಿರ್ತಾರೆ ಕನ್ಫ್ಯೂಸ್ ಮಿಸ್ ಆಗಿದ್ದು ಫಾರ್ಮ್ ಇವರು ಅಪ್ಲೋಡ್ ಮಾಡಿದ್ದಾರೆ 30. ನಸೀಬಾಯ್ ಹೇಳ್ತೀನಿ ಕೇಳಿ, ಇಲ್ಲಿ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ, ಎಲೆಕ್ಷನ್ ವಿಚಾರ ತಲೆ ಬರುವಂಥ ವಿಚಾರ. ಏನು ಸೆನ್ಸಸ್ ಮಾಡಿರಲ್ಲ, ಪುಷ್ ಬ್ಯಾಕ್ ಟು ದ ಕರೆಕ್ಷನ್ ಈ ನಮ್ಮ ತಾಲೂಕಿನಲ್ಲಿ ಎಷ್ಟು ಅಪ್ಲೋಡ್ ಆಗೋದ್ರಿಂದ ನಿಮಗೆ ರಿಸ್ಕ್ ಜಾಸ್ತಿ. ಈಗ ನಾವೇನು ಮಾಡೋದು ಫಾರ್ಮ್ನ ಇಶ್ಯೂ ಮಾಡಿಸ್ಬೋದು. ಏನಾದ್ರು ಮಾಡಿ ನೆಕ್ಸ್ಟ್ ಒಂದು 10 ಕಾರ್ಯಕ್ರಮದಲ್ಲಿ ನಾವು ವಾಪಸ್ ಕೊಡ್ಸ್ಕೊಳ್ತೀವಿಲ್ಲ ಕೊಡ್ಸಿದ್ರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ಮಾಡ್ತೀವಿ. ನಾನು ಹೇಳಿದ್ದೀನಿ ಹಗಲು ರಾತ್ರಿ ಕೂತೇ ಮಾಡಬೇಕು ಅಂತ ಹೇಳಿದ್ದೀನಿ. ಹಗಲು ರಾತ್ರಿ ನಾವು ಎಲೆಕ್ಷನ್ 2 ತಿಂಗಳು ಮಾಡ್ತೀವಲ್ಲ ಲೇಟ್ ಹಂಗೆ ನಾವು ಮಾಡಿಲ್ಲ ಅಂದರೆ ಕೆಲಸ ಆಗಲ್ಲ. ಏನು ಫಾರಮ್ ಕಲೆಕ್ಟ್ ಮಾಡಿಸ್ಬೇಕು, ಕ್ರಮಬದ್ಧವಾಗಿ ಆರೋಗ್ಯಕರವಾಗಿ ನೀವು ಕಲೆಕ್ಟ್ ಮಾಡಿಕೊಡಿ. ನಾವು ಕಲೆಕ್ಟ್ ಮಾಡ್ಕೊಡ್ತೀವಿ. ಈಗ ಪಾರ್ಟ್ 1ನಲ್ಲಿ 2005 ಫಿಲ್ಅಪ್ ಮಾಡಿಬಿಟ್ರೆ ಕಂಪ್ಲೀಟ್ ಮಾಡಿಬಿಟ್ರೆ ಒರಿಜಿನಲ್ ಫಾರ್ಮ್ ಈಗ ಪಾರ್ಟ್ 1ನಲ್ಲಿ ನಾವು ಮಾತಾಡಬೇಕು 2002 ಕಂಪ್ಲೀಟ್ ಅದು 2025 ಮತಗಳ ಪಟ್ಟಿರುವ ಮಾಹಿತಿಯಲ್ಲಿ ಕಂಪ್ಲೀಟ್ ಫಿಲ್ ಮಾಡಿಬಿಟ್ರೆ ಕೆಲವು ಪ್ರಾಧಿತಿ ಮಾಡ್ಕೊಂಡು ವರ್ಸ್ಟ್ ಕೇಸ್ even if it is not correct, we'll send a notice. ನಮ್ಮ ಮುಂದೆ ಬರೋದು ಅವ್ರ ಮಕ್ಕಳ ಕೈ ಮಾಡಿ 30 ಫಾರ್ಮ್ ಆಗಿದೆ ಸರ್. 30 ಸರ್ 100 ಮೇಲೆ 30. ಈಗ ನಾನು ನಿಮ್ಗೆ ಹೇಳಿ ನಾನು ದೀಪಿಕಾ ಫೋನ್ ಮಾಡಿ ಹೇಳಿ ಏನು ಫಿಲ್ ಆಗಿದೆ ಸರ್, ಅದನ್ನು ಕಲೆಕ್ಟ್ ಮಾಡ್ಬೋದು. ಈಗ ಆಯ್ತಾ, ಫಿಲ್ ಆಗಿರೋದನ್ನ ಕಲೆಕ್ಟ್ ಮಾಡಿ ಆಯಾ ಬಿಯೊಳಗೆ ನೀವು ತಂದು ಕೊಟ್ಟು ಬೇಕಾದ್ರೆ ಇದು ತಗೋಬೋದು, ಸೈನ್ ಬೇಕಾದ್ರೆ ತಗೊಳ್ಬೋದು. ಈ ಕೆಲಸದಲ್ಲಿ ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗೇ ರಿಕ್ವೆಸ್ಟ್ ಮಾಡಿದೆ. ನೀವು ಬೇರೆ ಬೇರೆ ರಾಜಕೀಯ ಪಕ್ಷದಿಂದ ಬಂದಿದ್ದೀರಿ, ಆದರೆ ಎಲ್ಲರ ಉದ್ದೇಶ ಏನು, ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರ ಇರಬೇಕು, ಅನರ್ಹ ಇರಬಾರ್ದು ಅಂತ. ಹಾಗಾಗಿ ನಮಗೆ ಈಗ ವೆಸ್ಟ್ ಬೆಂಗಾಲ್, ರಾಜಸ್ಥಾನ ಬೇರೆ ಈಗೆಲ್ಲ ಆಯಿತು. ಆ ಇದನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮಲ್ಲಿ ಅಂಥದ್ದೇನು ಇಲ್ಲ. ಈಗ
ಇದು ಇರುವಂಥದ್ದೇ ನಾವು ಜಸ್ಟ್ ಒಂದು ಕ್ರಾಸ್ ಚೆಕ್ ಥರ ಆಗ್ತದೆ. ಅದು ಏನು ಕಲೆಕ್ಟ್ ಮಾಡಿ ತಂದು ಕೊಡ್ತೀವಿ ಅದನ್ನು ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ನೀವು ಕಲೆಕ್ಟ್ ಮಾಡ್ತೀವಿ. ಈಗ ನಾವು ನಮ್ಮ ಕೈಗಾರಿಕೆ ನಾವು ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ. ರಾಜಕೀಯ ಪಕ್ಷಗಳ ಪ್ರಮುಖರಾದ ಬಿಬಿ ಸತೀಶ್, ಎಸ್ಆರ್ ಸೋಮೇಶ್, ಮಹೇಶ್ ತಿಂಬಯ್ಯ, ಸಿಎಸ್ ನಾಗರಾಜು, ಜೆಎಲ್ ಜನಾರ್ದನ್, ಬಿ ಶಿವಪ್ಪ, ಸುನಿಲ್ ಪಾಲ್ಗೊಂಡಿದ್ದರು. ನಿವೃತ್ತ ಯೋಧರ ಒಕ್ಕೂಟ ಅರೆಸೇನಾ ಪಡೆಯ 14ನೇ ವಾರ್ಷಿಕ ಮಹಾಸಭೆ ಶುಕ್ರವಾರ ಮಡಿಕೇರಿಯ ಕೊಡವ ಸಮಾಜದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಎಂಜಿ ಯತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಘದ ಪ್ರಮುಖ ಬೇಡಿಕೆಗಳಾದ ಕೊಡಗು ಜಿಲ್ಲೆಗೆ ಪ್ರತ್ಯೇಕ ಅರೆಸೇನಾ ಪಡೆ ಕ್ಯಾಂಟೀನ್, ಅರೆಸೇನಾ ಪಡೆ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಹಾಗೂ ಅಥವಾ ನಿಗಮ, ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ತರಿಸಿಕೊಳ್ಳುವ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ಅರೆಸೇನಾ ಪಡೆ ಯೋಧರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಿರುವ ಬಗ್ಗೆ ಖಂಡಿಸಲಾಯಿತು. ಒಂದು 4-5 ವರ್ಷ ನಾವು ಬಹಳ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಮಾಡಿ ಇದು ಅಟ್ಟ ಮಾಡಿ ಎಲ್ಲ ಯಾರನ್ನ ಕಾಣಬೇಕು, ಡೆಲ್ಲಿ ಹೋಗಿ ಈವನ್ ನಾವು ಬ್ಯಾಂಕ್ಗಳಲ್ಲಿ 3 ದಿವಸವಾಗಿ ನಮ್ಮ ಯಾವುದಾದ್ರೂ ಉದ್ಧಾರ ಆಗಬೇಕಂತ ನಮ್ಮ ಸಂಘದ ಬಗ್ಗೆ ನಾವು ಒತ್ತಾಡಿದ್ದೇವೆ. ಆದರೆ ಯಾವ ಕಾರ್ಯವು ಪೂರ್ಣವಾಗಿ ಇದೆಲ್ಲ ಆಗ್ತಾ ಇರುತ್ತೆ. ಅರ್ಧದಲ್ಲಿ ಇದೊಂದು ತುಂಬ ಬೇಜಾರಾಗ್ತದೆ, ನಮಗೆ ಬೇಜಾರಾಗ್ತದೆ. ಆದರೂ ನಮ್ಮ ಪ್ರಯತ್ನ ಇಂಗ್ಲೀಷ್ಲಿ ಇರ್ತಲ್ಲ, ಟ್ರೈ ಅಗೇನ್ ಅಂತ ಒದ್ದಾಡ್ತಾ ಇರಬೇಕು. ಯಾವಾಗಾದ್ರೂ ಅದರದ್ದು ರಿಸಲ್ಟ್ ಬಂದೇ ಬರ್ತದೆ. ಅದನ್ನು ಬಿಟ್ಬಿಟ್ರೆ ಆಗೋದಿಲ್ಲ. ಆದ್ದರಿಂದ ನಾವು ಅದನ್ನು ಮುಂದೆ ಯುವಕರಿಗೆ ನಾವು ಕೊಟ್ಟರೆ ಅವರು ಚೆನ್ನಾಗಿ ನಡೆಸ್ತದೆ ಅಂತ ನನ್ನೊಂದು ಭಾವನೆ. ಯಾಕೆ ಯುವಕರು ಅಲ್ಲಿ ಭಾಳ ಉತ್ಸಾಹವಾಗಿದ್ದಾರೆ. ಈಗ ನಮ್ಮಂಥವರೆಲ್ಲ ಮುಖಲಾದವರಿಗೆಲ್ಲ ಭಾಳ ಕಷ್ಟ. ಸಭೆಯ ಹಾಜರಾತಿ ದಿನಾಂಕ 8/2025 10 ಸದಸ್ಯರು ಹಾಗೂ 16/6/2026 ಹಾಜರಾದ ಸದಸ್ಯರು 10. ಸಂಘದ ಸ್ಥಾಪನೆಯ ನಂತರ ಸ್ಥಾಪಕ ಮಂಡಳಿಯ ಸದಸ್ಯರು ಮುಂದುವರಿಯುತ್ತಿದ್ದು ಸಭೆಗೆ ಅನೇಕ ಬಾರಿ ಗೈರಾದ ಸದಸ್ಯರನ್ನು ಕೈಬಿಟ್ಟು ಹೊಸ ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಅಂಗೀಕರಿಸಬೇಕು. ಸಭೆಯಿಂದ ನಿಮಗೆ ಅಪ್ರೂವ್ ತಗೊಳ್ಬೇಕು. ಅದು ಸಪರೇಟ್ ಬೇಕು. ಕೇಳ್ತೀವಲ್ಲ ಒಂದು ನಿಮಿಷ. ಅದು ಅಪ್ರೂವ್ ಆದ ಮೇಲೆ ನಿಮ್ಮ ಆಡಳಿತ ಮುಂದುವರೆದು ಓದಬೇಕು. ಅದೇ ನಿಯಮ. ನನಗೆ ಗೊತ್ತಿರುವ ಹಾಗೆ ಈಗ ಎಲ್ಲ ಸದಸ್ಯರಿಗೂ ಗೊತ್ತಿರ್ಬೋದು. ಅದು ಎರಡು ನಮ್ಮಲ್ಲಿ ವ್ಯತ್ಯಾಸ ಕಾಣ್ತದೆ. ಬೇಕಾದರೆ ಡಿಲೀಟ್ ಮಾಡ್ತೀನಿ, ಅದಕ್ಕೆ ನಾನು ಒಂದನ್ನು ಮಾಡ್ಕೊಳ್ಳೋದು ಸರಿ ಆಗುಂಟದು. ಎಲ್ಲರೂ ಆಮೇಲೆ ಅಂತ ಹೇಳಿದ್ರು, ಸರಿ ಅಂತ ಹೇಳಿದ್ರು. ಅವರು ಮೆಂಬರ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ನಾವೇ ನಾವೆಲ್ಲ ಅಪ್ ಟು ಇನ್ಸ್ಪೆಕ್ಟರ್ ಅವರಿಗೆ ರ್ಯಾಂಕ್ ಅಂತ ಅನ್ಕೋತೀವಿ ನಾವು ಹೋಗ್ತದೆ. ಸೊ ಮೇಲ್ಗಡೆ ಬಂದಾಗ ಆಫ್ಸರ್ ರ್ಯಾಂಕ್ ಅಂತ ಅನ್ಕೊಳ್ತೀವಿ. ಅವ್ರು ಬಂದಾಗ ಒಂದು ಗೌರವ ಕೊಡಬೇಕು ಅಂತ ಹೇಳಿ ಅಧ್ಯಕ್ಷರಾಗಲಿ ಯಾರಾದರೂ ಕೂರಿಸ್ತಾರೆ. ಬಟ್ ಅವರ ತಪ್ಪು ಏನಿದೆ ಅಂತ ಹೇಳಿದ್ರೆ ಅವರು ಒಂದು ಮೆಂಬರ್ಶಿಪ್ ಇದುವರೆಗೆ ತಗೊಂಡಿಲ್ಲ ಅನ್ಕೋತೀನಿ ಸರ್. ಅದನ್ನು ತಗೊಂಡಿದ್ದಾರೆ ಸರ್, ತಗೊಂಡಿಲ್ಲ. ಬಟ್ ನೋಡಿ, ತಪ್ಪು ನಮಗೆ ಸರ್. ನಾವು ಆಫೀಸರ್ ಅಂತೇಳಿ ನಾವು ಮೇಲ್ಗಡೆ ಕೂರಿಸ್ತೀವಿ ಸರ್. ಈಗ ಒಂದು ವಿಚಾರ ಸರ್, ನನ್ನ ಸಲಹೆ ಅಷ್ಟೇ. ಈಗ ಆಗಿದೆ ಒಂದು ಒಳ್ಳೆಯ ಸಲಹೆ. ಮುಂದೆ ನಾವು ಖಂಡಿತವಾಗ್ಲೂ ಸರ್ ಇಷ್ಟು ಜನ ಸೇರಿದ್ದೀವಿ. ಈಗ ನಮ್ಮ ಕ್ಷೇತ್ರದ MLA ಇದ್ದಾರೆ, ಪನ್ನಡ ಇದ್ದಾರೆ, ಮತ್ತು ಮಂತ್ರಿಗಳಿದ್ದಾರೆ. ಸೊ ಅವ್ರು ಸ್ವಲ್ಪ ಸ್ಪಂದಿಸ್ತಾರೆ ಅನ್ಕೋತೀನಿ ಸರ್. ಜೊತೆಗೆ ನೋಡಿ, ನಾವೆಷ್ಟು ಇವರು ಅಂತ ಹೇಳಲಿಕ್ಕೆ ಒಂದು ಬಯಸ್ತೇನೆ ಸರ್. ಒಂದು 10 ಸೆಂಟ್ ಅಲ್ಲ, ಒಂದು ಅರ್ಧ ಎಕರೆ ಅಲ್ಲ, ಒಂದು 20 ಸೆಂಟ್ ಜಾಗ ಕೊಡಲಿಕ್ಕೆ ಇವತ್ತು MLA ಆಗ್ಬೋದು. ನಮ್ಮ ಕೊಡಗಿನ 2 ಕ್ಷೇತ್ರ ಇದೆ, ಇವಾಗ 4 ಕ್ಷೇತ್ರ ಆಗ್ತಾ ಇದೆ. ಇವಾಗ ಒಂದು ಶನಿವಾರ ಸಂತೆ, ಒಂದು ಮಡಿಕೇರಿ ಮತ್ತು ಒಂದು ಮನ್ನಪೇಟೆ ಮತ್ತು ಒಂದು ವಿಲೇಜ್ಪೇಟೆ 4 ಕ್ಷೇತ್ರ ಆಗ್ತಾ ಇದೆ. ಸೊ MLAಗಳು ಸರ್ ನಮಗೊಂದು 20 ಸೆಂಟ್ 10 ಸೆಂಟ್ ಜಾಗ ತಗೊಳ್ಳಿ ಅಂತ ಹೇಳಿ ಸ್ಮಾರಕ ಭವನ ಮಾಡಲಿಕ್ಕೆ ಜಾಗ ಕೊಡಲಿಕ್ಕೆ ನೋಡಿ, ನಾವು ಯಾವ ಮಟ್ಟದಲ್ಲಿ ಈ ಸಂದರ್ಭ ಸಂಘದ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು. ಬಿಎನ್ ರಾಜಶೇಖರ್, ಪುಲಿಯಂಡ ಚಂಗಪ್ಪ, ಬಿಎಂ ರವೀಂದ್ರ, ಎಸ್ಎಸ್ ಲೀಲಾವೇಣಿ, ಕೆಜಿ ತಂಗಮ್ಮ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ ತಾಲೂಕು ಅಂಗನವಾಡಿಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರು ಆದೇಶ ಪತ್ರವನ್ನು ವಿತರಿಸಿದರು. 25 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 34 ಅಂಗನವಾಡಿ ಸಹಾಯಕಿಯರಿಗೆ ಆದೇಶ ಪತ್ರ ನೀಡುತ್ತಾ ಶುಭ ಕೋರಿದ ಶಾಸಕರು ಎಲ್ಲರೂ ದೊರಕಿದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಈ ಸಂದರ್ಭ ಸಿಡಿಪಿ ಅಧಿಕಾರಿಗಳು ವಿನೋದ್ ನಾಣಯ್ಯ, ಸುಬೀರ್, ತುಳಸಿ ಗಾಂಧಿ, ಪ್ರಸಾದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ತನಿಕಾ, ಕಪ್ಪೆ ಅಂಗನವಾಡಿ ದೀಪ್ತಿ, ಕೊಟ್ಟೂರು ಅಂಗನವಾಡಿ ಮಧುರ, ಆಮೆಚೂರು ಅಂಗನವಾಡಿ ಅರ್ಪಿತಾ, ತಲಕಾವೇರಿ ಅಂಗನವಾಡಿ ವಿದ್ಯಾ, ಈಗ ಸಹಾಯಕಿ ಹುದ್ದೆ ಐರಂಡಾನೆ ನಫೀಲಾ, ಹುಯ್ಯಂಗೇರಿ ರಮ್ಯಾ, ಕಾರಗುಂದ ರಮ್ಯಾ ಟಿಎಂ, ಪೂರಣಬಾಣೆ ಯಶಸ್ವಿನಿ, ಹಸೂರು ಜ್ಯೋತಿ, ಕೊಟ್ಟಂಗೇರಿ ಪರಮೂಸ್ ಅಸಾನತ್, ಹುಟ್ಟೂರು ಶರಣ್ಯ, ಎಸ್ಸಿ ಆಶ್ರಯ ಕಾಲೋನಿ ಗುಣವತಿ, ಬಸವೇಶ್ವರ ಕಾಲೋನಿ ಸುನೀತಾ, ಪುಟ್ಟಂದಿ ಛಾಯಾ, ಕೋತೂರು ಮಾಯಗುಡಿ ಶ್ವೇತಾ, 7ನೇ ವಿಭಾಗ ರಹಮತ್, ಕರಡಿಕೊಪ್ಪ ಲಿಖಿತ, ಅಹಮದಿ ಫಸ್ಟ್ ಸರೀನಾ, ಬೇಟೊಳಿ ರೇಖಾ, ಚೆಂಬೆಬೀಳೂರು ಆತ್ಮೀಯ, ಮಾಲದರೆ ರಶೀದಾ, ನೆಹರು ನಗರ ಸರಸ್ವತಿ, ಕೇತುಮೊಟ್ಟೆ ಕಮಲಿನಿಸಾ, ಕಣ್ಣಂಗಾಲ ಹರ್ಷಿತಾ, ಕಲ್ವತೊಗ್ಲು ಶಿಲ್ಪ, ಅಮ್ಮತ್ತಿ ಹೊಟ್ಟೆಯಲ್ಲಿ ದರ್ಶಿನಿ, ಗೋಣಿಕೊಪ್ಪಲ ನೈ ಅರ್ಜಿತಾ,
ಭವಾನಿ. ಕಮ್ಮಟೆ ದೊಡ್ಡಮ್ಮ. ಶಿಕ್ಷಕರಾಗಿ ಅವಕಾಶವನ್ನು ಸರ್ಕಾರ ಮಾಡಿದೆ. ಅಂಗನವಾಡಿಯಿಂದ ಮಕ್ಕಳ ಶಿಶುಗಳ ವಿದ್ಯಾಭ್ಯಾಸ ಪ್ರಾರಂಭವಾಗುವಂಥ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಮುಂದಿನ ಕಾರ್ಯ. ನಾವು ಆಯ್ಕೆ ಪ್ರಕ್ರಿಯೆ ಮಾಡುವಾಗ ಇಲಾಖೆಯವರು ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾಡ್ತಾರೆ. ಹೀಗಾಗಿ ಹೇಳಿದಾಗೆ 4 ವರ್ಷದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಕೂಡ ನಾವು ಮಾಡುವಾಗ ಅನೇಕ ಒತ್ತಡಗಳಿವೆ. ಮತ್ತು ಈಗ ವಯಸ್ಸು ಕೂಡ ಅಂದರೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ನಮಗೆಲ್ಲರಿಗೂ ಕೂಡ ಇವಾಗ ಅದು ಅವಕಾಶ ದೊರಕಿದೆ. ಇದರ ಜೊತೆಗೆ ಅದು ಒಂದು ಸೇವೆ ಜವಾಬ್ದಾರಿ ಸೇವೆ ಎಲ್ಲವೂ ಕೂಡ ನೀವು ಒಂದು ಆರ್ಥಿಕವಾಗಿ ಸದೃಢವಾಗಿ ಅವಕಾಶ ಮುಗಿರನ್ನು ಸಮತೋಲನೆ ಮಾಡಿ ನಿಮ್ಮ ಜವಾಬ್ದಾರಿ ನೆರವೇರಿಸಬೇಕು. ಅಂಗನವಾಡಿ ಅಲ್ಲಿ ಮಾಡುವಂಥ ಕೆಲಸ ಭಾಳ ಮಾಡಬೇಕು. ನಂತರ ಶಾಲೆಗೆ ಅವಾಗ ಆರಂಭವಾಗಿದ್ದ ಮತ್ತು ಸರ್ಕಾರ ಅನೇಕ ಜವಾಬ್ದಾರಿಗಳನ್ನು ಕೊಡ್ತಾರೆ. ಸೆನ್ಸಸ್ ಆದಾಗ, SIR ಆದಾಗ, ಮತ್ತು ಬೇರೆ ಬೇರೆ ಸಾರ್ವಜನಿಕ ಕಾರ್ಯಗಳು ಬಂದಾಗ ಕೂಡ ಅಂಗನವಾಡಿಗಳಿಗೆ ಅಸೋಸಿಯೇಷನ್ ಅಸೋಸಿಯೇಷನ್ ಮಾಡ್ತಾರೆ. ವಿತರಕ್ಷಣೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಅಸೋಸಿಯೇಷನ್ ಅಲ್ಲೇ ಆಗಬೇಕು. ಅಂಗನವಾಡಿ ಕಾಂಗ್ರೆಸ್ ಅದಕ್ಕೆ ಈ ಕೆಲಸ ಜವಾಬ್ದಾರಿಯನ್ನು ನೆರವೇರಿಸಿ ಒಳ್ಳೆಯ ಹೆಸರು ತನ್ನಿ. ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸರು ತಂದರೆ ನನಗೂ ಕೂಡ ಜನಪ್ರತಿನಿಧಿಯ ಒಳ್ಳೆಯ ಹೆಸರು ತಂದರೆ ಇದರಿಂದ ಅದಕ್ಕೆ ನಿಮ್ಮ ಕೆಲಸವನ್ನು ಜವಾಬ್ದಾರಿಯನ್ನು ನೆರವೇರಿಸಿ ಮಕ್ಕಳಿಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ಸಹಾಯ ಒದಗಿಸಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಂಘಕ್ಕೆ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಿ, ತುಂಬ ಒಳ್ಳೆಯದಾಗಿ. ಹೆಮ್ಮಾಡು ಅಪ್ಪಿತ. ಕುರ್ಚಿ ಸೆಕೆಂಡ್ ಲಕ್ಷ್ಮಿ. ತಿರುಗೂರು ಫಸ್ಟ್ ಶ್ವೇತಾ. ಕೋಟೂರು ಸೆಕೆಂಡ್ ನಾಗಬೇಡಿ. ಬೊಮ್ಮಕಾಡು ಕಾವ್ಯ. ಇತ್ತೀಚಿನ ದಿನಗಳಲ್ಲಿ ಕೊಡಗಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇದನ್ನು ಅರಿತ ವಿರಾಜಪೇಟೆ ಚಾಮಿ ಗ್ರೂಪ್ನ ಮಾಲೀಕರಾದ ಸುರೇಶ್ PS ಅವರು ಸಹಾಯಕ ಅಧಿಕಾರಿ ಬಿಂದು ಅವರ ಕೋರಿಕೆ ಮೇರೆಗೆ ಶಾಲೆಯ ಸುಮಾರು 50 ಬಡ ಮಕ್ಕಳಿಗೆ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಸುರೇಶ್ ಅವರು ತಮ್ಮ ಸಂಸ್ಥೆಯ ದುಡಿಮೆಯಲ್ಲಿ ಒಂದು ಪಾಲು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಡಲಾಗಿದೆ ಎಂದರು. ಸೈಡು ಜೋರಾಗಿ. ನಾವು ನಮ್ಮ ಪುಟಾಣಿ ಮಕ್ಕಳು, ಇವತ್ತಿನ ಮಕ್ಕಳು ನಾಳೆ ಭಾರತ ದೇಶದ ಉತ್ತಮ ಪ್ರಜೆಗಳಾಗಬೇಕು ಅಲ್ವಾ? ಉತ್ತಮ ಪ್ರಜೆಗಳಾಗಬೇಕಾದ್ರೆ ಮೊದಲು ಸಿಗಬೇಕಾಗಿದ್ದಂಥದ್ದು ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು. ವಿದ್ಯಾಭ್ಯಾಸ ಒಳ್ಳೆ ಸಿಗಬೇಕು ಅಂತಿದ್ರೆ
ಒಳ್ಳೆಯ ರೀತಿಯಾದಂಥ ಮೂಲ ಸೌಕರ್ಯಗಳು ಬೇಕು. ನಾನು ಇವತ್ತು ಸಣ್ಣದಾಗಿ ನಿಮಗೆ ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಬರುವಾಗ ನಾವು ಚಂಡಿ ಆಗಬಾರ್ದು, ಮನಸ್ಸಲ್ಲಿ ಟೆನ್ಷನ್ ಇರಬಾರ್ದು, ನಮ್ಮ ಪುಸ್ತಕಗಳು ಹಾಳಾಗಬಾರ್ದು. ಆ ರೀತಿಯಲ್ಲಿ ಒಂದು ಬ್ಯಾಗ್ ಮತ್ತು ಒಂದು ಕೊಡೆನ ನಿಮಗೆ ಕೊಡಲಿಕ್ಕೆ ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಸಹಕರಿಸಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ನಾವು ನಿಮಗೆ ಒಂದು ಬ್ಯಾಗ್ ಮತ್ತು ಪುಸ್ತಕ ಕೊಟ್ಟಾಗ ನೀವು ನಮ್ಗೆ ಏನು ಕೊಡ್ತೀರಾ ಹೇಳಿ? ಏನು ಕೊಡ್ತೀರಾ? ಏನು ಕೊಡ್ತೀರಾ? ಅಲ್ಲ, ನೀವು ಚೆನ್ನಾಗಿ ಓದಬೇಕು, ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬರಬೇಕು, ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬರಬೇಕು, ದೊಡ್ಡವರಾಗಿ ಒಳ್ಳೆ ಕೆಲಸ ಸಿಗಬೇಕು, ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯನ್ನು ನೋಡಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬರಬೇಕು ಅಲ್ವಾ? ಆ ಇದರಲ್ಲಿ ನಾವು ಸಹಾಯ ಮಾಡ್ತಾ ಇದ್ದೀವಿ ಎಲ್ಲರೂ. ಬಾ ಎಲ್ಲ ಈ ಕಡೆ ತಿರುಗಿ ಮಕ್ಕಳೇ. ಸೈಡು ಕ್ಷೇತ್ರ ಸಮನ್ವಯ ಅಧಿಕಾರಿ ದಿನೇಶ್ ಅವರು ಮಾತನಾಡಿ, ತಾವು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಿ ಬದುಕಬೇಕು ಹಾಗೂ ತಾವು ಓದಿದ ಶಾಲೆಯನ್ನ ಮರೆಯಬಾರದು ಎಂದರು. ನನ್ನ ಶಾಲೆ ನನ್ನ ಕೊಡುಗೆ ಅಂತ ಇದೆ. ಹಾಗೇನೆ ಈ ಶಾಲೆಯಲ್ಲೇ ಓದಿದಂತಹ ರೌಫ್ ಅವರು ಮತ್ತು ಇನ್ನು ಬೇಕಾದ ಪದಾಧಿಕಾರಿಗಳು ಇಲ್ಲಿ ಓದೋರಿದ್ದಾರೆ. ಈ ಶಾಲೆ ಮೇಲೆ ಅಭಿಮಾನವನ್ನ ಇಟ್ಟು ಇಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಇವತ್ತು ಒಂದು ಬ್ಯಾಗ್ ಮತ್ತು ಒಂದು ಕೊಡೆಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಸರ್ಕಾರ ನಿಮಗೆ ಈಗಾಗಲೇ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ಇದೇ ಊರಿನವರು ಇದೇ ಶಾಲೆಯಲ್ಲಿ ಓದಿದಂತಹ ಈ ಎಲ್ಲ ಮಾನ್ಯರು ನಿಮಗೆ ಉಚಿತವಾಗಿ ಕೊಡೆಯನ್ನು ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಮಕ್ಕಳು ಯಾರು ಮಳೆಯಲ್ಲಿ ನೆನೆಯಬಾರದು, ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದ ಸದುದ್ದೇಶವನ್ನು ಇಟ್ಕೊಂಡು ಅವರು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಆರೋಗ್ಯ ಹಾಳಾಗಬಾರ್ದು ಅಂತೇಳಿ. ಸೊ ನಿಮಗೆ ಕೊಟ್ಟಿರುವಂತಹ ಈ ಕೊಡೆ ಮತ್ತು ಬ್ಯಾಗನ್ನು ನೀವು ಜೋಪಾನಾಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಜೋಪಾನಾಗಿ ಇರಬೇಕು ಅಂದರೆ ಸುಮ್ಮನೆ ಮುಚ್ಚಿಡ್ಲಿಕ್ಕಲ್ಲ. ನೀವು ಅದನ್ನು ಪ್ರತಿ ದಿವಸ ಉಪಯೋಗಿಸಬೇಕು. ಯಾಕಂದರೆ ಈಗ ಮಳೆ ಮತ್ತು ಗಾಳಿ ಇರ್ತದೆ. ನೀವು ಮಳೆ ಮತ್ತು ಗಾಳಿಯಲ್ಲಿ ಬರುವಾಗ ನಿಮಗೆ ಯಾವುದೇ ರೀತಿಯಲ್ಲಿ ನೀವು ನೆನೆಯಬಾರ್ದು. ಅದರಿಂದಾಗಿ ಜ್ವರ ಬರುವಂಥದ್ದು, ಶೀತ ಆಗುವಂಥದ್ದು, ನಿಮ್ಮ ಆರೋಗ್ಯ ಹಾಳಾಗುವಂಥದ್ದು ಆಗಬಾರದು. ನೀವು ಆರೋಗ್ಯವಂತರಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೊಡುಗೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಅವರು ಮಾತಾಡೋದು ಹೇಳಿದ್ರು, ನೀವು ಚೆನ್ನಾಗಿ ಓದಬೇಕು ಅಂತೇಳಿ. ನೀವು ಚೆನ್ನಾಗಿ ಓದಿ ಮುಂದೆ ನೀವು ಸಹ ಇದೇ ರೀತಿಯಲ್ಲಿ ಮುಂದೆ ಓದಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ನೀವು ಇದೇ ರೀತಿಯ ಸಹಾಯ ಮಾಡುವಂತಹ ಒಂದು ಅವಕಾಶ ನಿಮಗೂ ಬರಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಮಕ್ಕಳಿಗೆ ಉಚಿತವಾಗಿ ನೀಡಿದಂತಹ ಚಾಮಿ ಕನ್ಸ್ಟ್ರಕ್ಷನ್ ಮುಖ್ಯಸ್ಥ ಸುರೇಶ್ ಅವರಿಗೂ, ತಾರಾ ಟ್ರಸ್ಟ್ನ ಮುಖ್ಯಸ್ಥರಾದ ರೌಫ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಪರವಾಗಿ ಮುಂದುವರೆದ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಮುಖ್ಯ ಅತಿಥಿ ಸಹರಾ ಫ್ರೆಂಡ್ಸ್ನ ಅಧ್ಯಕ್ಷರಾದ ಮೊಹಮ್ಮದ್ ರೌಫ್ ಅವರು ಮಾತನಾಡಿ, ತಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ, ತಾನು ಓದುವ ಸಮಯದಲ್ಲಿ ಈ ಶಾಲೆ ಈ ರೀತಿಯಲ್ಲಿ ಇರಲಿಲ್ಲ ಅಂತ ಹೇಳಿದರು. ಕ್ಲಾಸ್ ಅಂತ ನನ್ನ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ. ಎಷ್ಟು ನೀಟಾಗಿ ಇಟ್ಟಿದ್ದೀರ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಷಯ. ಯಾಕಂದರೆ ನಮ್ಗೆ ಬಂದಾಗ ನಾವು ಓದುವುದು ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಅಷ್ಟು ಚೆನ್ನಾಗಿ ಇಟ್ಟಿದ್ದೀರ ಅಂದರೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ಚಾಮಿ ಸುರೇಶ್ ಅವರು ನಾವು ಸ್ನೇಹಿತರು ನಮ್ಮ ಪರಿಸ್ಥಿತಿ ದೊಡ್ಡವರು. ಆದರೆ ನನ್ನ ಸಹರ ಗ್ರೂಪಿನಲ್ಲಿ ಇದೇ ವಿಚಾರ, ಇದು
ಹೆಣ್ಣು ಮಕ್ಕಳ ಮದುವೆ ವಿಚಾರ, ಇಲ್ಲದಿದ್ದರೆ ರೋಗಿಗಳ ವಿಚಾರ ಇದ್ದರೆ ಅದನ್ನು ಹೇಳೋಷ್ಟೇ ತಕ್ಷಣವೇ ನನ್ನ ಜೊತೆ ಸ್ಪಂದಿಸುವಂಥ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರ ಜೊತೆ ಬಂದಿದ್ದಕ್ಕೆ ಅವ್ರ ವಿಷಯ ಹೇಳೋದಲ್ಲ, ಅವ್ರ ಮುಂದೆ ಹೇಳಬೇಕು ಅನಿಸ್ತು ಅದರ ವಿಚಾರ ಹೇಳ್ತಾ ಇದ್ದೀನಿ. ಬಟ್ ಅಷ್ಟು ಪ್ರಾಂಟಾಗಿ ನನಗೆ ಫೋನ್ ಮಾಡ್ತಾರೆ, ಅದೇನಿದೆ ನನ್ನ ಹತ್ರ ಹೇಳ್ಬಿಟ್ಟು ನಾನು ಕೊಡ್ತೀನಿ. ಎಲ್ಲ ರೀತಿಯಲ್ಲಿ ಸಹಕರಿಸುವಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಲು ಸಾಧ್ಯ ಇಲ್ಲ. ಅದಕ್ಕೆ ಒಂದೆರಡು ಮಾತು ನಾವು ಉಪವಾಸ ಮಾಡಿ ಟೀಚರ್ ಕೈಗೊಳ್ಳುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಹಾಗೂ ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈಗ ಶಿಕ್ಷಣ ಇಲಾಖೆಗೆ ಇದು ನೀವು ನಮಗೆ ಶಿಕ್ಷಣ ಇಲಾಖೆಗೂ ಸಾರ್ವಜನಿಕರಿಗೂ ಸಂಬಂಧ ಹೇಗೆ ಅಂತಂದ್ರೆ ನಮ್ಮಲ್ಲಿ ಬೋರ್ಡ್ ಇರುತ್ತೆ, ನಮ್ಮ ಶಾಲೆ ನಮ್ಮೂರ ಶಾಲೆ ಅಂತೇಳಿ. ಅದು ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯವೋ ಏನೋ ಗೊತ್ತಿಲ್ಲ, ಎಲ್ಲಿ ಒಂದು ಸಹಾಯ ಹಸ್ತ ನಮ್ಮ ಮುಂದೆ ನಮಗೆ ಅರಿವಿಲ್ಲದಂತೆ ಚಾಚುವಂಥದ್ದು ಹಲವಾರು ಬಾರಿ ಅನುಭವಕ್ಕೆ ಬಂದಿರೋದು. ಈಗ ಇಲ್ಲಿ ನಡೆದಿರ್ತಕ್ಕಂಥ ಮಕ್ಕಳು ನಿಮ್ಮ ಬಗ್ಗೆ ಮಾಹಿತಿಯನ್ನು ನಾನು ಮುಖ್ಯ ಶಿಕ್ಷಕರ ಕೈಯಿಂದ ತಗೊಂಡೆ. ಯಾರಿಗೆ ಅವಶ್ಯಕತೆ ಇದೆ ಅವರ ಪಟ್ಟಿ ಕೊಡಿ ಅಂತೇಳಿ ಮುಖ್ಯ ಶಿಕ್ಷಕರು 5 ಮಕ್ಕಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಮಳೆಗಾಲ ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಛತ್ರಿ ಮತ್ತು ಬ್ಯಾಗ್. ಅದನ್ನು ಕೊಡುವ ಯೋಚನೆಯನ್ನು ಈ ತಂಡದವರು ಮಾಡಿದರು. ಅದನ್ನು ಸಾಕಾರ ಕೂಡ ತಂದಿದ್ದಾರೆ. ಇದರ ಹಿಂದೆ ಅವರು ಬಹಳ ಒತ್ತಡವನ್ನು ಅನುಭವಿಸಿದ್ದಾರೆ. ಅದು ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಆದರೆ ಕೊಡುವ ಮನಸ್ಸು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ತಂದು ಮಾತಿದೆ. ಕೊಡುವ ಮನಸ್ಸು ಇದೆಯಲ್ಲ, ಅದು ಬಹಳ ದೊಡ್ಡದು. ಯಾರು ಕೈ ನೀಡಿ ಕೊಡ್ತಾರೋ ಅವರಿಗೆ ಫಲ ಬೇರೊಂದು ಕಡೆಯಿಂದ ಬರ್ತಾ ಇರ್ತದೆ. ಈ ಸಂದರ್ಭ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಣ್ಣಂಬ, ಶಿಕ್ಷಕರಾದ ಉಷಾ, ಹರಿಣಿ, ವಿದ್ಯಾ, ಆಶಾ ಸೇರಿದಂತೆ ಚಾಮಿ ಗ್ರೂಪ್ನ ಶಶಿ, ಸಂಜು, ಅರುಣ, ಮಣಿಕಂಠ, ಗಣೇಶ್, ಯತೀಶ್, ಭರತ್ ಪಾಲ್ಗೊಂಡಿದ್ದರು. ಈ ಬಾರಿ ವಿರಾಜಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಿದ್ದೇವೆ ಎಂದರು. ಕನಿಷ್ಠ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿ ಮತ್ತು ಬಿಸಿ ಊಟ ನೌಕರರ ಸಂಘ ಕರಾಳ ದಿನವನ್ನಾಗಿ ಘೋಷಿಸಿಕೊಂಡು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿತು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ಅವರ ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಸಂಘ ಮತ್ತು ಬಿಸಿ ಊಟ ನೌಕರರ ಸಂಘದ ಪದಾಧಿಕಾರಿಗಳು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಬಾರಿ ನಡೀತಾ ಇರುವ 2ನೇ ವರ್ಷದ ತೋಕುನಮ್ಮೆ ಸ್ಪರ್ಧೆಯನ್ನ ಆಲೆಮಾಡ ಕುಟುಂಬದವರು ಏರ್ಪಡಿಸ್ತಾ ಇದ್ದು, ಶಾಸಕರ ಗೃಹ ಕಚೇರಿಯಲ್ಲಿ ಈ ಬಾರಿಯ ತೋಕುನಮ್ಮೆಯ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು. ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಶಾಸಕರಾದ ಎಸ್ ಪೊನ್ನಣ್ಣ, ಕೊಡಗಿನ ಹೆಮ್ಮೆ, ಕೊಡಗಿನ ಗೌರವದ ಸಂಕೇತವಾದ ಬಂದೂಕಿಗೆ ಸಂಬಂಧಪಟ್ಟ ಈ ಸ್ಪರ್ಧೆ ನಾಡಿನ ಹಾಗೂ ಸಮುದಾಯದ ಗೌರವವನ್ನು ಸಮಾಜದಲ್ಲಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ಹಾರೈಸಿದರು. ಈ ಸಂದರ್ಭ ಆಲಮಾಡ ಸೋಮಣ್ಣ, ಆಲಮಾಡ ತೋಕುನಮ್ಮೆಯ ಆಯೋಜಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲೆ ಹಾಗೂ ನಿವೃತ್ತ ಸಹಾಯಕ ಉಪ ವೈದ್ಯಾಧಿಕಾರಿಯಾದ ಎಚ್.ವಿ. ದೇವದಾಸ್ ಅವರ ಸಹಕಾರದಿಂದ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣ ಅವರ 52ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬೆಳಿಗ್ಗೆ 8:30 ಗಂಟೆಗೆ ಭಾಗಮಂಡಲದಲ್ಲಿ ಇರುವ ಕಾವೇರಿ ಮಾತೆಯ ಸನ್ನಿಧಿಯಲ್ಲಿ ಪೊನ್ನಣ್ಣ ಅವರ ಕೈಯಿಂದ ಡಾಕ್ಟರ್ ದೇವದಾಸ್ ಅವರ ಸಮ್ಮುಖದಲ್ಲಿ ಅಲ್ಲಿಯ ಪಂಚಾಯಿತಿಯ 3 ಸ್ವಚ್ಛತಾ ನೌಕರರಿಗೆ ಸ್ವೆಟರ್ ವಿತರಣೆ ಮಾಡಲಾಯಿತು. ಬಳಿಕ 7:30 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಸಾರಿಗೆ ಸಂಸ್ಥೆಗೆ ಒಳಪಡುವ ಬಸ್ ನಿಲ್ದಾಣದಲ್ಲಿರುವ 10 ಜನ ನಿರ್ಗತಿಕ ಹಾಗೂ ಭಿಕ್ಷುಕರಿಗೆ ಸ್ವೆಟರ್ ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಬೇಕು
ಬಡವರಿಗೆ ಅದೇ ರೀತಿ ಈ ವರ್ಷ ಮಾಡ್ತಾ ಇದ್ದೀವಿ. ಸೊ ದೇವರು ನಾವು ಕಾಪಾಡಿಕೊಂಡು ಹಾರೈಸುತ್ತಾ ನಂತರ 8 ಗಂಟೆಗೆ ಮಡಿಕೇರಿಯ ಶ್ರೀ ಶಕ್ತಿ ವೃದ್ಧಾಶ್ರಮದ ತಂದೆ ತಾಯಿಯವರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಎಚ್.ವಿ. ದೇವದಾಸ್ ಅವರು ಮಾಡುವ ಮೂಲಕ ಮಾತನಾಡಿ, ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತುಂಬ ಸರಳ ವ್ಯಕ್ತಿ. ಮನೆಗೆ ಯಾರೇ ಹೋದರೂ ಅವರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಕೊಡಗಿಗೆ ಹೆಚ್ಚಿನ ಹಣವನ್ನು ತಂದು ಕೊಡಗಿನ ಇಬ್ಬರು ಶಾಸಕರು 25-30 ವರ್ಷಗಳಿಂದ ಆಗದೇ ಇರುವಂತಹ ಕೆಲಸವನ್ನು ಕೇವಲ 3 ವರ್ಷಗಳಲ್ಲಿ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂತಹ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ನಮಗೆ ಸಂತೋಷವಾಗ್ತಾ ಇದೆ. ಆದ್ದರಿಂದ ತಂದೆ ತಾಯಿಯರಾದ ತಾವುಗಳು ಶಾಸಕರಿಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದರು. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣವರ 50ನೇ ಜನ್ಮದಿನಾಚರಣೆ. ನೀವು ಅದನ್ನೆಲ್ಲ ಫೋಟೋದಲ್ಲಿ ಓದಿ ಬರ್ಲಿಕ್ಕಿಲ್ಲ ರಚನೆ ಅಂತ, ಆಯ್ತಾ? ಇವತ್ತು ಬರ್ಬೋದಿತ್ತು ಅಂದ್ರೆ ತುಂಬಾ ವಿರಾಜಪೇಟೆ ಕಾರ್ಯಕ್ರಮದ ಬರಲಿಲ್ಲ ಅವರು. ಅದ್ರ ಪರವಾಗಿ ನಾವು ಬಂದು ಈ ವೃದ್ಧಾಶ್ರಮದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಗೆಲ್ಲ ಊಟದ ವ್ಯವಸ್ಥೆ ಮಾಡಿ. ಸೊ ಅವರ ಪೊನ್ನಣ್ಣವರ ವ್ಯಕ್ತಿತ್ವ ತುಂಬಾ ಸರಳ ವ್ಯಕ್ತಿತ್ವ. ಎಲ್ಲರನ್ನ ಬೆರೆಸ್ಕೊಂಡು ಕೆಲಸ ಮಾಡ್ತಾರೆ ಅವರು. ಎಲ್ಲರಲ್ಲೂ ಸಂಯಮದಿಂದ ವರ್ತಿಸ್ತಾರೆ ಅಂತ ಮಹಾನ್ ವ್ಯಕ್ತಿಯ ಜನ್ಮಾಚರಣೆ ನಮಗೆಲ್ಲ ಸಂತಸ ಹಾಗೂ ಹೆಮ್ಮೆ ತರಿಸ್ತಾ ಇದೆ. ಸೊ ಇವತ್ತಿನ ಅವರ ಹುಟ್ಟುಹಬ್ಬದ ಏನು ಊಟ ಸ್ವೀಕರಿಸಿ ಅವರನ್ನು ಹಾರೈಸಬೇಕೆಂದು ಕೋರುತ್ತೇನೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್.ಎಲ್. ದಿವಾಕರ್ ಮಾತನಾಡಿ, ಕೊಡಗಿನ 2 ಶಾಸಕರು ಮುತ್ತುಗಳಿದ್ದಂತೆ. ಯಾಕೆಂದರೆ ಅವರು ಮಾಡುವಂತಹ ಕೆಲಸಗಳು ಮತ್ತು ಜನರಲ್ಲಿ ಬೆರೆಯುವ ರೀತಿಯನ್ನು ನೋಡಿದಾಗ ತಾನು ಇಲ್ಲಿಯವರೆಗೆ ಈ ರೀತಿಯ ಶಾಸಕರನ್ನು ನೋಡಿಲ್ಲ, ಮುಂದೆ ಕೂಡ ನೋಡುವುದಿಲ್ಲ. ಇವರು ಕೇವಲ 3 ವರ್ಷಗಳಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಮನೆಗಳಿಗೆ ತೆರಳಿದರೆ ಎಷ್ಟೇ ರಾತ್ರಿಯಾದರೂ ಕೂಡಲೇ ಸ್ಪಂದಿಸುತ್ತಾರೆ ಹಾಗೂ ಎಲ್ಲರನ್ನ ಗೌರವದಿಂದ ಕಾಣುತ್ತಾರೆ. ಆದ್ದರಿಂದ ಇಂತಹ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ಸಂತೋಷವಾಗ್ತಾ ಇದೆ. ಆದ್ದರಿಂದ ನಮ್ಮ ಸಂಘಟನೆ ವತಿಯಿಂದ 3 ವರ್ಷಗಳಿಂದ ಇಬ್ಬರು ಶಾಸಕರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಭಿಕ್ಷುಕರಿಗೆ ಸ್ವೆಟರ್, ಕಂಬಳಿ ಮತ್ತು ವೃದ್ಧಾಶ್ರಮದ ತಂದೆ ತಾಯಿಯರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಬಂದಿರೋದಾಗಿ ಹೇಳಿದರು. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಸಹಕಾರ ಜೊತೆಗೆ ನೀನು ಮಾಡು, ಅದೇನೇ ಕಷ್ಟ ನಾನು ಮಾಡ್ತೀನಿ ಅಂತೇಳಿ ಧೈರ್ಯ ಕೊಟ್ಟರೆ ಮುಂದೆ ಹೆಲ್ಪ್ ಮಾಡ್ತಾ ನಮಗೆ ಕಷ್ಟ. ಬಟ್ ಇಲ್ಲಿ ತನಕ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತರೇ ಇಲ್ಲ ಸರ್. ನನಗೆ ಒಂದು ಸಂಘಟನೆ ಕಟ್ಟಿ ಹೆಮ್ಮೆ ವಿಷಯ ಏನಪ್ಪ ಅಂದರೆ, ನಾನು 3 ಕಾರ್ಯಕ್ರಮ ಮಾಡಿದೆ. ಒಂದು ಶ್ರೀಶಕ್ತಿ ವೃದ್ಧಾಶ್ರಮಕ್ಕೆ ಬಟ್ಟೆ ವಿತರಣೆ ಮಾಡೋದ್ರ ಮುಖಾಂತರ ನಾವು ಕಾರ್ಯಕ್ರಮ ಪ್ರತಿ ವರ್ಷ ಮಾಡುತ್ತೇವೆ. ಅದಾದಮೇಲೆ ಪ್ರತಿ ವರ್ಷ ಸರ್ ನಾನು ಎಲ್ಲ ಶಾಲೆಗಳಿಗೆ SST ಇದ್ದಾರೆ ಸರ್, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ಪ್ರಥಮವಾಗಿ ಎಲ್ಲ ಸಂಘಟನೆ ಜೊತೆಗೆ ಎಲ್ಲ ಆದರ್ಶ ಜೊತೆಗೆ ಫಸ್ಟ್ ಮಾಡುವಂಥ ಕಾರ್ಯಕ್ರಮ ನಾವು ನಮ್ಮನ್ನು ನೋಡಿ ಈಗೆಲ್ಲ ಜಾತಿಯ ಸಂಘಟನೆಗಳು ಮಾಡಿದ್ದಾರೆ. ಅದಕ್ಕೆ ITRಗೆ ನಮ್ಮ ಸಂಘಟನೆ. 2, ನಾವು ಈ ಪ್ರತಿಭಾವಂತ ಶಾಲೆಗಳಲ್ಲಿ ಸಹ 90% ಬಂದಂಥ ಶಾಲೆಗಳಿಗೆ ಹೋಗಿ ನಾವು ಸನ್ಮಾನ ಮಾಡ್ಕೊಂಡು 12 ವರ್ಷದಿಂದ ಸರ್. ಇತ್ತೀಚೆಗೆ ನಾವು ಯಾವ ಶಾಲೆಗೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಆ ಊರೆಲ್ಲ ಸೇರ್ಬಿಟ್ಟು ಈಗ ಆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗ ಆ ಊರಿಗೆ ತೋರಿಸ್ಕೊಂಡಾಗಪ್ಪ ಅಂತ ನಾನು ಜೊತೆಗೆ ನಾವು ಎಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ ಸರ್, ಅಲ್ಲೆಲ್ಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಇದೆ ನಮ್ಮ ಸಂಘಟನೆ ಅಂತ ನಾನು ಹೇಳ್ಬೋದು ಸರ್. ಯಾಕೆ ಈ ಮಾತಂತಾರೆ, ಇವತ್ತು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ನೆನೆಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನೋಡಿದಾಗ ಸರ್, ಅವ್ರು ಏನೂ ಆಸ್ತಿ ಮಾಡಿದ್ರು. ಮಾಡಿದ ಒಂದೇನಪ್ಪ ಅಂದ್ರೆ ವಿದ್ಯಾಭ್ಯಾಸ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವು ಹಿಂದೆ ನಮ್ಮ ಜನಗಳಿಗೆ ಜಾಗ ಇಲ್ಲ, ಅದು ಇಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಹಲವಾರು ಕಡೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ. ಆದರೆ ಜಾಗ ಮಾಡಿಸ್ಕೊಟ್ಟಾದ್ಮೇಲೆ ಸಂಘಟನೆ ಮಾಡ್ಕೊಂಡ್ಬಿಟ್ಟು ಅವ್ರ ಕಡೆ ಅವ್ರಿಗೆ ಮಾಡ್ತಾರೆ. ಅದಕ್ಕಾಗಿ ನಾವು ಏನು ಮಾಡ್ತಿದ್ವಿ ಅಂದರೆ ಇವತ್ತಿನ ದಿನ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ ಕಾರ್ಯಕ್ರಮ ಮಾಡೋ ಕಾರಣ ಏನಪ್ಪ ಅಂದರೆ ತಾವುಗಳೇ
ಯಾಕಂದ್ರೆ ನಾನು ಸುಮಾರು 35 ವರ್ಷ ಆಯ್ತು ಸರ್ ಇಲ್ಲಿಗೆ ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ತಾಯಿದರಿಗೆ ಸೀರೆ ಮತ್ತು ತಂದೆ ಪಂಚೆ ಮತ್ತು ಶರ್ಟ್ ಕೊಟ್ಟು ಅವರ ಆಶೀರ್ವಾದ ಪಡೆದೇ ನಾನು ಕಾರ್ಯಕ್ರಮ ಮಾಡಬೇಕಂತದ್ದು. ಹಾಗಾಗಿ ನಾನು ಇಷ್ಟು ಗಟ್ಟಿಮುಟ್ಟಾಗಿ ಇಷ್ಟು ಆಕ್ಟಿವ್ ಆಗಿದೆ ಅಂತ ಕಾರಣಕರ್ತರು ನೀವು ನಮ್ಮ ಡಾಕ್ಟರ್ ದೇವಸ್. ನನಗೆ ಸುಮಾರು ಒಂದು 40 ವರ್ಷದಿಂದ ನಾನು ಡಾಕ್ಟರ್ ಜೊತೆ ಪರಿಚಯ. ಆದರೆ ನನಗೆ ಆ ನಂಬಿಕೆನ 40 ವರ್ಷದಿಂದ ಇಲ್ಲಿ ತನಕ ನಾನು ಆ ನಂಬಿಕೆನ ಅವ್ರ ಜೊತೆ ನಾನು ಉಳಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾನು ಮಾಡಿದ ಕಾರ್ಯಕ್ರಮನೂ ಆ ಥರ ಇರ್ತದೆ. ಕಾರ್ಯಕ್ರಮ ನೋಡಿದಾಗ ನಾವು ಯುವಕರಿಗೆ ಸಹಾಯ ಮಾಡ್ಬೇಕಂತೇಳಿ ಮನೋಭಾವ ಬರ್ತದೆ. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾಗ ಯಾರೇ ಇದ್ರು ಸಹ ಅವ್ರು ಕೊಡೋಂಥ ಮನಸ್ಸು ಯಾಕೆ ಕೊಡ್ತಾರೆ ಅಂದರೆ ನಾವು ಮಾಡೋಂಥ ಕಾರ್ಯಕ್ರಮಕ್ಕೆ ಅಷ್ಟೇ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನಾನು ಇವತ್ತಿನ ದಿನ ನಾವು ಅಲ್ಲಿಗೆ KSRC ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷುಕರಿಗೆ ನಾವು ಒಂದು ಸೆಟ್ರ್ ಕೊಡ್ಬೇಕಂತೇಳಿ ಇದ್ದೀವಿ. ಆದರೆ ಡಾಕ್ಟ್ರು ನಾವು ಬರ್ತಾ ವೆಹಿಕಲ್ಸ್ ಬರ್ತಾ ಯುವಕರು ಇವತ್ತೊಂದು ಕೆಲಸ ಮಾಡೋಣ, ಇವತ್ತೊಂದು ವೃದ್ಧಾಶ್ರಮದಲ್ಲಿ ಒಂದು ಊಟ ಕೊಟ್ಬಿಡೋ ಅಂತೇಳಿ ಆ ವ್ಯಕ್ತಿ ಇವತ್ತು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕಿ HK ಪ್ರೇಮ, ಸರಕಾರಿ ಸಾರಿಗೆ ಸಂಸ್ಥೆಯ ಅಧಿಕಾರಿ ರಾಮಚಂದ್ರ, ನಗರ ಸಂಚಾಲಕರಾದ ವೇಣು, ಕಿಶೋರ್, ಪ್ರಜ್ವಲ್, ಈಶ್ವರ್, ಅಖಿಲೇಶ್, ಶ್ರೀಶಕ್ತಿ ವೃದ್ಧಾಶ್ರಮದ ಅಧಿಕಾರಿ ಸತೀಶ್ ಕುಮಾರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಳಿಕ ವೃದ್ಧಾಶ್ರಮದ ತಂದೆ ತಾಯಿಯವರಿಗೆ ಊಟದ ವ್ಯವಸ್ಥೆಯನ್ನು HV ದೇವದಾಸ್ ಅವರು ನೆರವೇರಿಸಿಕೊಟ್ರು. ನೀವು ಕೂತ್ಕೊಳ್ಳಿ. ಕೊಡಗಿನ ಬಾಡಗರಕೇರಿಯ ಇತಿಹಾಸ ಪ್ರಸಿದ್ಧ ಮೃತ್ಯುಂಜಯ ಕ್ಷೇತ್ರದ ನೂತನ ಗರ್ಭಗುಡಿಯಲ್ಲಿ ಕಳೆದ 4 ದಿನಗಳಿಂದ ನಡೀತಾ ಇದ್ದ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಗುರುವಾರ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ಗಣಪತಿ ಹೋಮ, ತತ್ವ ಕಲಶ ಪೂಜೆ, ಸಿಂಹ ಲಗ್ನದ ಶುಭ ಮುಹೂರ್ತದಲ್ಲಿ ಮೃತ್ಯುಂಜಯ ದೇವರ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಜೀವ ಕಲಶಾಭಿಷೇಕ, ಶಿಖರ ಪ್ರತಿಷ್ಠೆ ಮುಂದುವರಿದು ತತ್ವ ಕಲಶಾಭಿಷೇಕ ನಡೆಯಿತು. ಮಹಾಪೂಜೆ ಮಂತ್ರಾಕ್ಷತೆಯ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕೊಡಗಿನ ಪೊನ್ನಪೇಟೆ ತಾಲೂಕಿನ ಬಾಡಗರಕೇರಿ ಗ್ರಾಮದಲ್ಲಿರುವ ಮೃತ್ಯುಂಜಯ ದೇವಸ್ಥಾನ ಐತಿಹಾಸಿಕವಾಗಿದ್ದು 100 ವರ್ಷಗಳ ಹಿನ್ನೆಲೆಯನ್ನ ಹೊಂದಿದೆ. ಸುಮಾರು 1.20 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪೂರ್ಣಗೊಂಡಿದ್ದು ಗರ್ಭಗುಡಿ, ತೀರ್ಥಮಂಟಪ ಹಾಗೂ ಗಣಪತಿ ಗುಡಿಯ ಜೀರ್ಣೋದ್ಧಾರವಾಗಿದೆ. ಕೊಡಗು ಪತ್ರಕರ್ತರ ಸಂಘದಿಂದ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪತ್ರಕರ್ತ ಅಶ್ರಫ್ ಅವರನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಅವರು ಮಾತನಾಡಿ, ಪತ್ರಕರ್ತ ಅಶ್ರಫ್ ಅವರು ಕಳೆದ 5 ವರ್ಷಗಳಿಂದ ನಮ್ಮೊಂದಿಗೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡ ಗ್ರಾಮದ ಭವಾನಿ ಅವರ ಕುರಿತು ಮಾನವೀಯ ವರದಿಯನ್ನು ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು, ಅದಕ್ಕೆ ಕೊಡಗು ಪತ್ರಕರ್ತರ ಸಂಘದಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ ಬಂದಿದೆ. ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ಸಮ್ಮುಖದಲ್ಲಿ ಅವರನ್ನು ಸನ್ಮಾನ ಮಾಡಲಾಗಿದೆ ಎಂದರು. ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಪತ್ರಕರ್ತರಾದ ಶ್ರೀ ಅಶ್ರಫ್ ಅವರು ನಮ್ಮೊಡನೆ ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಹಾಗೆ ಅವರು
ಈ ವರ್ಷ ನಮ್ಮದೇ ಪಂಚಾಯತಿಯ ಕರಡ ಗ್ರಾಮದಲ್ಲಿರುವ ಶ್ರೀಮತಿ ಭವಾನಿಯವರ ಒಂದು ಯಶೋಗಾಥೆಯನ್ನು ಶಕ್ತಿ ಪತ್ರಿಕೆಯಲ್ಲಿ ಅತ್ಯುತ್ತಮ ಮಾನವೀಯ ವರದಿಗೆ ಅವರ ಬಗ್ಗೆ ಬರೆದಂಥ ಒಂದು ಲೇಖನಕ್ಕೆ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಲಭಿಸಿತ್ತು. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಅವತೆ ಕರೆದುಬಿಟ್ಟು ಪಂಚಾಯತ್ ವತಿಯಿಂದ ಒಂದು ಸನ್ಮಾನ ಮಾಡೋದಕ್ಕೆ ತೀರ್ಮಾನಿಸಿದ್ವಿ. ಆದರೆ ನಮಗೆ ಅವರು ಬರದ ಕಾರಣ ಒಂದು 10-15 ದಿವಸ ಲೇಟ್ ಆಯಿತು. ಹೇಗೋ ನಮಗೊಂದು ಸೌಭಾಗ್ಯ, ಅವರಿಗೆ ನಮ್ಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಅವರ ಜೀವನಕ್ಕೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಇನ್ನು ರಾಜ್ಯ ಮಟ್ಟದ ಹಾಗೆ ಒಂದು ಉತ್ತಮ ವರದಿಗಾರರಾಗಿ ಹೊರಬರಲಿ ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ಹಾರೈಸ್ತೇನೆ. ನಮಸ್ಕಾರ. ಇವತ್ತು ಚೇಂಡಾಣ ಗ್ರಾಮ ಪಂಚಾಯತಿ ವತಿಯಿಂದ ನನಗೆ ಸನ್ಮಾನವನ್ನು ಮಾಡಿದ್ದೀರಾ. ನನ್ನ ಒಂದು ಮಾನವೀಯ ವರದಿಯನ್ನು ಕರಡ ಗ್ರಾಮದ ಬಾವಲಿಯವರ ಹೆಸರಿನಲ್ಲಿ ಅವರ ಒಂದು ವರದಿಯನ್ನು ಮಾಡಿದ್ದಕ್ಕಾಗಿ ಕೊಡಗು ಪತ್ರಕರ್ತರ ಸಂಘದಿಂದ ನನಗೆ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮ ಮಾನವೀಯ ವರದಿ ಎಂಬ ಪ್ರಶಸ್ತಿ. ಅದನ್ನು ಪರಿಗಣಿಸಿ ಆ ಪ್ರಶಸ್ತಿಗೆ ಭಾಗವಹಿಸಲಿಕ್ಕೆ ನಿಮ್ಮ ಚೇಂಡಾಣ ನರೇಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ನನಗೆ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿಯವರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ಇನ್ನು ಮುಂದೆಯೂ ಕೂಡ ಇದೇ ರೀತಿ ಇರಲಿ. ನಿಮಗೂ ಕೂಡ ನನ್ನಿಂದಾಗುವ ಸಹಕಾರವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತಿಗೆ. ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿ ಹಾಗೂ ಮಡಿಕೇರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಾಲಕೃಷ್ಣ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ, ನಿಕಟಪೂರ್ವ ಅಧ್ಯಕ್ಷರಾದ ಬಿದ್ದಂಡ ರಾಜೇಶ್ ಅಚ್ಚಯ್ಯ, ಪೆಂಬಂಡ ಕೌಶಿ ಕಾವೇರಂಬ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪಕ್ಲೋ.